ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮುಖ್ಯಮಂತ್ರಿಗಳಿಂದ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜ್, ಮಲೆನಾಡು ಕರ್ನಾಟಕಕ್ಕೆ ಪ್ಯಾಕೇಜ್ ನೀಡಲು ಆಗ್ರಹ, ಸರ್ಕಾರವನ್ನು ಒತ್ತಾಯಿಸಿದ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ. ಚನ್ನರಾಯಪಟ್ಟಣ ಪುರಸಭೆಯಲ್ಲಿ ಗದ್ದಲ, ನಿಯಮ ಮೀರಿ ಮಳಿಗೆ ಹಂಚಿಕೆ ಆರೋಪ, ಹರಾಜು ರದ್ದಿಗೆ ಆಡಳಿತ ಪಕ್ಷದ ಸದಸ್ಯರಿಂದಲೇ ಆಗ್ರಹ. ಕಾಫಿ ತೋಟದಲ್ಲಿ ಬೀಡು ಬಿಟ್ಟ ಕಾಡಾನೆಗಳು, ಹಗಲು ರಾತ್ರಿ ಎನ್ನದೇ ಗ್ರಾಮದಲ್ಲಿ ಓಡಾಡುತ್ತಿರುವ ಗಜಪಡೆ, ಆತಂಕದಲ್ಲಿ ಕಾಲ ಕಳೆಯುತ್ತಿರುವ ಗ್ರಾಮಸ್ಥರು. ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕವನ್ನಾಗಿ ಘೋಷಿಸಿ ವಿಶೇಷ ಪ್ಯಾಕೇಜ್ ನೀಡಿದಂತೆ ಮಲೆನಾಡು ಪ್ರದೇಶವನ್ನು ಮಲೆನಾಡು ಕರ್ನಾಟಕ ಎಂದು ಘೋಷಣೆ ಮಾಡಿ ಸರ್ಕಾರ ತಕ್ಷಣವೇ ವಿಶೇಷ ಅನುದಾನ ನೀಡಬೇಕೆಂದು ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಮಂಗಳವಾರ ಪಟ್ಟಣದ ಹೇಮಾವತಿ ನದಿಗೆ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು, ಕಳೆದ 3 ತಿಂಗಳಲ್ಲಿ ಸುರಿದ ಭಾರೀ ಮಳೆಯಿಂದ ಮಲೆನಾಡು ಭಾಗದಲ್ಲಿ ಸುಮಾರು 300 ಟಿಎಂಸಿ ನೀರು ಹರಿದು ಹೋಗಿದೆ. ಈ ಅವಧಿಯಲ್ಲಿ ಸಕಲೇಶಪುರ ಸೇರಿದಂತೆ ಮಲೆನಾಡು ಪ್ರದೇಶವು ಅಪಾರ ನಷ್ಟವನ್ನು ಅನುಭವಿಸಿದೆ. ನೀರಿನ ಲಾಭವನ್ನ ಇತರೆ ಭಾಗದ ಜಿಲ್ಲೆಯ ಜನರು ಪಡೆಯುತ್ತಿದ್ದಾರೆ, ನಷ್ಟವನ್ನ ಮಾತ್ರ ಮಲೆನಾಡು ಜನರೇ ಭರಿಸುತ್ತಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಳೆದ 16 ವರ್ಷಗಳಿಂದಲೂ ಮಲೆನಾಡಿಗೆ ವಿಶೇಷ ಪ್ಯಾಕೇಜ್ ನೀಡಬೇಕೆಂದು ನಿರಂತರವಾಗಿ ಒತ್ತಾಯಿಸುತ್ತಿದ್ದೇನೆ. ಆದರೆ ಆಳುತ್ತಿರುವ ಸರ್ಕಾರಗಳು ಜಾಣ ಕುರುಡುತನ ತೋರಿಸುತ್ತಿವೆ. 7 ಜಿಲ್ಲೆಗಳ ಮಲೆನಾಡು ಭಾಗವನ್ನ ಮಲೆನಾಡು ಕರ್ನಾಟಕವೆಂದು ಘೋಷಿಸಿ ವಿಶೇಷ ಪ್ಯಾಕೇಜ್ ನೀಡೋದು ಅವಶ್ಯಕತೆ ಇದೆ ಎಂದು ಹೇಳಿದರು. ಅರಣ್ಯ ಕಾಯ್ದೆಯ ಪರಿಣಾಮವಾಗಿ ನೂರಾರು ವರ್ಷಗಳಿಂದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ರೈತರು, ಬೆಳೆಗಾರರು, ಬಡವರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಅವರ ಜೀವನಾಧಾರವಾದ ಭೂಮಿ ಅವರದ್ದೇ ಆಗಬೇಕು. ನ್ಯಾಯಾಲಯವು ಇದನ್ನು ಒಪ್ಪುವ ಹಿನ್ನೆಲೆ ಅರಣ್ಯ ಇಲಾಖೆ ಜನರನ್ನು ಒಕ್ಕಲೆಬ್ಬಿಸಲು ಮುಂದಾಗಬಾರದು. ಮಾನವೀಯ ದೃಷ್ಟಿಯಿಂದ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇತ್ತೀಚಿನ ಮಳೆಯಿಂದ ಕಾಫಿ ಬೆಳೆಗಾರರು ಅಪಾರ ನಷ್ಟಕ್ಕೆ ಒಳಗಾಗಿದ್ದಾರೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ದರ ಉತ್ತಮವಾಗಿದ್ದರೂ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಇಳುವರಿ ಕುಸಿತ ಕಂಡು ಬೆಳೆಗಾರರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಅವರ ನೆರವಿಗೆ ಸರ್ಕಾರ ಬಂದು ವಿಶೇಷ ಪ್ಯಾಕೇಜ್ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಚಂಚಲಾ ಕುಮಾರಸ್ವಾಮಿ, ಮಾಜಿ ಅಧ್ಯಕ್ಷ ಎಸ್ಟಿ ಆದರ್ಶ್, ಮುಖೇಶ್ ಶೆಟ್ಟಿ, ಸರಿತಾ, ವಿದ್ಯಾ, ಪ್ರಭಾಕರ್ ಶೆಟ್ಟಿ, ಸದಸ್ಯರಾದ ಉಮೇಶ್, ಪ್ರಜ್ವಲ್, ತಂಗಾ ಇಸ್ರಾರ್ ಹಾಗೂ ಪಕ್ಷದ ಮುಖಂಡರಾದ ಜಾತಹಳ್ಳಿ ಪುಟ್ಟಸ್ವಾಮಿಗೌಡ, ಸಚಿನ್ ಪ್ರಸಾದ್, ಸಾಬಾ ಭಾಸ್ಕರ್, ಹೆತ್ತೂರು ದಿವಾಕರ್, ಸುದರ್ಶನ್, ಕರಗೂರು ರಮೇಶ್, ಸುರೇಶ್ ಆಳ್ವ, ಒಳಲಹಳ್ಳಿ ಪ್ರಸಾದ್ ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಸಕಲೇಶಪುರ. ಈ ದಿನ ನಾವು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಪುರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾನ್ಯ ಸದಸ್ಯರು ಎಲ್ಲರೂ ಸೇರಿ ಹೇಮಾವತಿ ನದಿಗೆ ಬಾಗಿನ ಬಿಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಈಗಾಗಲೇ ಬಾಗಿನ ಬಿಟ್ಟಿದ್ದೀವಿ. ಇದರ ಅರ್ಥ ಜೀವ ನದಿ ತುಂಬಿದೆ, ಎಲ್ರಿಗೂ ಹರ್ಷ ತಂದಿದೆ. ಅದರ ಪರಿಣಾಮವಾಗಿ ನಾವು ಮಾಡಿದರೂ ಕೂಡ ನಾವು ನೀರನ್ನು ಕೊಡುವಂತಹ ಜನ ಸಕಲೇಶಪುರ ತಾಲೂಕು ಇರ್ಬೋದು, ಆಲೂರು ಇರ್ಬೋದು, ಅಕ್ಕಿಗೋಡು ಇರ್ಬೋದು, ಬೇಲೂರು, ಚಿಕ್ಕಮಗಳೂರು ಜಿಲ್ಲೆ, ಕೊಡಗು ಇರ್ಬೋದು, ನಷ್ಟವನ್ನೇ ನಾವು ಹೆಚ್ಚು ಅನುಭವಿಸ್ತೀವಿ. ಇದು ಪ್ರಕೃತಿ ನಿಯಮ. ನಾವು ಪ್ರಕೃತಿ ವಿರೋಧ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಆ ನಷ್ಟವನ್ನು ತುಂಬುವಂಥ ಕೆಲಸವನ್ನು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮಾಡದೇ ಇದ್ದರೆ ನಮ್ಮ ಜೀವನ ಯಾವಾಗಲೂ ಕೂಡ ಇದೇ ಸಂಕಷ್ಟದಲ್ಲಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾನು ಸರ್ಕಾರವನ್ನು ಒತ್ತಾಯ ಮಾಡೋದು ಏನು ಅಂತಂದರೆ, ಇವತ್ತು ನಾವು ಆನೆ ದಾಳಿಯಿಂದ ನೆಲೆ ಹೋಗಿದ್ದೀವಿ. ಅರಣ್ಯವಾಸಿಗಳು, ನಿವೇಶನ ಪಡೆಯೋರು, ಜಮೀನಿರೋರಿಗೆ ಅರಣ್ಯ ಒತ್ತುವರಿ ಮಾಡಿದಿರಿ ಅಂತೇಳಿ 100 ವರ್ಷದಿಂದ ಸ್ವಾಧೀನ ಇದ್ದಾರೆ, ಕಾನೂನು ಪ್ರಕಾರ ಸ್ವಾಧೀನ ಇದ್ದಾರೆ ನಮ್ಮ ಮಹಾನುಭಾವರು. ಪುರಸಭಾ ಸದಸ್ಯರಿಗೆ ಗೌರವ ಇಲ್ಲ. ಕಚೇರಿಗೆ ಬಂದು ಕಾಫಿ ಟೀ ಕುಡಿಯೋದು, ಹೋಗೋದಷ್ಟೇ ನಮ್ಮ ಕೆಲಸವಾಗಿದೆ. ಸಭೆಯಲ್ಲಿ ಅನುಮೋದನೆ ಪಡೆಯದೆ ಅಧಿಕಾರಿಗಳು ತಮಗೆ ಇಷ್ಟ ಬಂದಂತೆ ಆದೇಶ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಆಡಳಿತ ಪಕ್ಷದ ಸದಸ್ಯ ಎಚ್.ಎನ್. ನವೀನ್, ನಮ್ಮ ಅವಶ್ಯಕತೆ ಇಲ್ಲ ಎಂದಾದರೆ ಅಧಿಕಾರಿಗಳೇ ಆಡಳಿತ ನಡೆಸಲಿ ಎಂದು ಗರಮಾದ ಘಟನೆ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ನಡೆಯಿತು. ಪುರಸಭಾ ಅಧ್ಯಕ್ಷ ಸಿಎನ್ ಮೋಹನ್ ಅಧ್ಯಕ್ಷತೆಯಲ್ಲಿ ನಡೆದ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ವಿಷಯಗಳ ಮೇಲೆ ಚರ್ಚೆಗಿಳಿದ ಸದಸ್ಯ ನವೀನ್, ಪಟ್ಟಣದ ಪುರಸಭೆ ಹಳೆ ಕಚೇರಿ ಕೆಳಭಾಗದಲ್ಲಿರುವ ಮಳಿಗೆ ಸಂಖ್ಯೆ 46, ಭುವನೇಶ್ವರಿ ತರಕಾರಿ ಮಾರುಕಟ್ಟೆ ಎಡಭಾಗದಲ್ಲಿರುವ ಮಳಿಗೆ ಸಂಖ್ಯೆ 180 ಮತ್ತು ಎಸ್ಬಿಐ ಮುಂಭಾಗ ನಾಗಸಮುದ್ರ ರಸ್ತೆಯಲ್ಲಿರುವ ಮಳಿಗೆ ಸಂಖ್ಯೆ 108ರ ಮಳಿಗೆಗಳನ್ನು 3 ಬಾರಿ ಈ ಹರಾಜು ಪ್ರಕ್ರಿಯೆ ನಡೆಸಲಾಗಿದೆ. 3 ಬಾರಿಯೂ ಬಿಡ್ದಾರರು ಬರದ ಕಾರಣ 4ನೇ ಬಾರಿಯ ಹರಾಜು ಪ್ರಕ್ರಿಯೆಯಲ್ಲಿ ಮೊದಲ ಬಿಡ್ನಲ್ಲಿ ನಿಗದಿಯಾದ ಬಾಡಿಗೆ ಮೊತ್ತಕ್ಕೆ ಶೇಕಡಾ 25ರಷ್ಟು ಕಡಿಮೆ ಬಾಡಿಗೆ ನಿಗದಿಗೊಳಿಸಿ ಪುರಸಭಾ ಆಡಳಿತ ಮಂಡಳಿಯಲ್ಲಿ ಅನುಮೋದನೆ ಪಡೆದು ಜಿಲ್ಲಾಧಿಕಾರಿಯವರ ಶಿಫಾರಸಿನ ನಂತರ ಹಂಚಿಕೆಯಾಗಬೇಕೆಂಬ ಪೌರಾಡಳಿತದ ನಿಯಮವನ್ನ ಗಾಳಿಗೆ ತೂರಿ ಮುಖ್ಯಾಧಿಕಾರಿಗಳು ಏಕಾಏಕಿ ಹಂಚಿಕೆ ಮಾಡಿದ್ದಾರೆ. ಸದಸ್ಯರಿಗೆ ಅಗೌರವ ತೋರಿ ಜಿಲ್ಲಾಧಿಕಾರಿಗಳ ಕೆಲಸವನ್ನ ಇವರೇ ನಿಭಾಯಿಸಿರೋದು ಎಷ್ಟು ಸರಿ? 3 ಮಳಿಗೆಗಳ ಹಂಚಿಕೆ ರದ್ದು ಮಾಡಿ ಹೊಸದಾಗಿ ಈ ಹರಾಜು ನಡೆಸುವಂತೆ ಆಗ್ರಹಿಸಿದರು.
ಸಭೆಯಲ್ಲಿ ಹಾಜರಿದ್ದ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಇರುವ ಕಾನೂನನ್ನ ಪಾಲನೆ ಮಾಡಬೇಕಾದದ್ದು ಅಧಿಕಾರಿಗಳ ಕರ್ತವ್ಯವೆಂದ ಅವರು ಸರ್ಕಾರದ ನಿಯಮವನ್ನ ತರಿಸಿಕೊಂಡು ಓದಿ ಅದರಲ್ಲಿ 3 ಬಾರಿ ಬಿಡ್ದಾರರು ಬರದಿದ್ದಲ್ಲಿ 4ನೇ ಬಾರಿ ನಿಗದಿ ಮಾಡಲಾದ ಬಾಡಿಗೆಯಲ್ಲಿ 25% ಕಡಿಮೆಗೊಳಿಸಿ ಸದಸ್ಯರ ಸಭೆಯಲ್ಲಿ ಅನುಮೋದನೆ ಪಡೆದು ಜಿಲ್ಲಾಧಿಕಾರಿಗಳಿಂದ ಶಿಫಾರಸು ಪಡೆಯಬೇಕೆಂಬ ನಿಯಮ ಇದೆ. ಇದರಿಂದ ಆಗಿರುವ ಮಳಿಗೆ ಹಂಚಿಕೆ ಪ್ರಕ್ರಿಯೆಯನ್ನು ರದ್ದುಗೊಳಿಸಿ ಹೊಸದಾಗಿ ಟೆಂಡರ್ ಕರೆಯುವಂತೆ ಸೂಚನೆ ನೀಡಿದ್ರು. ಇನ್ನುಳಿದಂತೆ ಜಮಾ ಖರ್ಚಿನ ವಿಚಾರವಾಗಿ ಚರ್ಚಿಸಿದ ಸದಸ್ಯ ಪ್ರಕಾಶ್, ಪುರಸಭೆಯ ಕಸದ ವಾಹನಗಳು, ಜೆಸಿಬಿ, ಟ್ರ್ಯಾಕ್ಟರ್, ಮೋಟಾರ್ ಪಂಪ್ಗಳ ಸರ್ವಿಸ್, ರಿಪೇರಿ ಎಂದು ಲಕ್ಷಾಂತರ ರೂಪಾಯಿಗಳ ಬಿಲ್ ಪಾವತಿಯಾಗಿದೆ. ಬಿಲ್ ಮೊತ್ತ ನೋಡಿದರೆ ಹೊಸ ವಾಹನಗಳನ್ನೇ ಖರೀದಿ ಮಾಡಬಹುದು. 1 ತಿಂಗಳ ಜಮೆ ಖರ್ಚಿನ ಅಂಕಿಅಂಶ ಚರ್ಚಿಸಲೇ 2 ತಾಸು ಬೇಕಾಗುತ್ತದೆ. ಅಂತಹದ್ರಲ್ಲಿ 4-5 ತಿಂಗಳು ಜಮಾ ಖರ್ಚನ್ನ ಸಭೆಗೆ ತಂದರೆ ಚರ್ಚಿಸುವುದಾದ್ರೂ ಹೇಗೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಆಗ ಶಾಸಕರು ಪ್ರತಿ ತಿಂಗಳ ಖರ್ಚು ವೆಚ್ಚದ ವಿವರಗಳನ್ನು ಚರ್ಚಿಸಲು ತಿಂಗಳಿಗೊಮ್ಮೆ ಸಭೆ ಕರೆದು ಮಂಡಿಸಬೇಕು. ಜಮೆ ಖರ್ಚಿನಲ್ಲಿ ಬಹುತೇಕ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿರುವ ಹಿನ್ನೆಲೆ ಪಾರದರ್ಶಕತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ 5 ಸದಸ್ಯರನ್ನ ಒಳಗೊಂಡ ತಾಂತ್ರಿಕ ಸಲಹಾ ಸಮಿತಿ ರಚಿಸಿ ವಾಹನ, ಪಂಪ್ಸೆಟ್ಗಳು ಕೆಟ್ಟಲ್ಲಿ ಅತಿ ಕಡಿಮೆ ಬೆಲೆಗೆ ರಿಪೇರಿ ಮಾಡುವ ತಂತ್ರಜ್ಞರನ್ನ ಹುಡುಕಿ ಸರಿಪಡಿಸುವ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಇನ್ನುಳಿದಂತೆ ಪಟ್ಟಣದಲ್ಲಿ ಮನೆಗೆ ಗ್ಯಾಸ್ ಸಂಪರ್ಕ ಕಲ್ಪಿಸುವ ವಿಚಾರದ ಕುರಿತು ಸದಸ್ಯ ಪ್ರಕಾಶ್ ಪ್ರಶ್ನೆಗೆ ಶಾಸಕರು, ರಾಜ್ಯದ ಯಾವುದಾದರೂ ತಾಲೂಕಿನಲ್ಲಿ ಪೈಪ್ಲೈನ್ ಮೂಲಕ ಗ್ಯಾಸ್ ಸಂಪರ್ಕ ಸುಲಲಿತವಾಗಿ ನಡೆಯುತ್ತಿರುವ ಬಗ್ಗೆ ಅಧ್ಯಕ್ಷರ ನೇತೃತ್ವದ ತಂಡ ಪರಿಶೀಲನೆ ನಡೆಸಲಿ. ಸಾಧಕ ಬಾಧಕ ಚರ್ಚಿಸಿ ಅಪಘಾತ, ಅಹಿತಕರ ಘಟನೆ ಹೊಣೆ ಯಾರು ಎಂಬೆಲ್ಲ ವಿಷಯಗಳಿಗೆ ಪರಿಹಾರ ಪಡೆದು ಸಾಕಾರಗೊಳಿಸೋಣ ಎಂದರು. ಪುರಸಭಾ ಅಧ್ಯಕ್ಷ ಸಿಎನ್ ಮೋಹನ್, ಉಪಾಧ್ಯಕ್ಷೆ ಕವಿತಾ ರಾಜು, ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್, ಮುಖ್ಯಾಧಿಕಾರಿ ಯತೀಶ್ ಕುಮಾರ್ ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಬೇಲೂರು ತಾಲೂಕು ಚೀಕನಹಳ್ಳಿ ಸಮೀಪವಿರುವ ಮೂಡಿಗೆರೆ ತಾಲೂಕಿಗೆ ಒಳಪಡುವ ಕಸ್ಕೆಬೈಲ್ ಬಳಿ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿವೆ. ಬೀಟಮ್ಮ ಹಾಗೂ ಓಲ್ಡ್ ಬೆಲ್ಟ್ ಎಂದು ಗುರುತಿಸಲಾಗಿರುವ ಈ ಗುಂಪಿನಲ್ಲಿ ಅಂದಾಜು 12 ಆನೆಗಳಿವೆ. ಕಾಫಿ ತೋಟದೊಳಗೆ ಸಾಲು ಸಾಲಾಗಿ ಪೆರೇಡ್ ನಡೆಸಿದ ರೀತಿ ಕಂಡುಬಂದ ಕಾಡಾನೆಗಳ ದೃಶ್ಯವನ್ನ ಕಾಫಿ ತೋಟದ ಒಳಗೆ ಅಳವಡಿಸಲಾಗಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾಫಿ ತೋಟದ ಒಳಗೆ ಸಾಲು ಸಾಲಾಗಿ ಪೆರೇಡ್ ನಡೆಸಿದ ರೀತಿ ಕಂಡುಬಂದ ಕಾಡಾನೆಗಳ ದೃಶ್ಯ ಕಾಫಿ ತೋಟದೊಳಗೆ ಅಳವಡಿಸಿದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಗಲು ರಾತ್ರಿ ಎನ್ನದೆ ತೋಟದ ಒಳಗೆ ಹಾಗೂ ಗ್ರಾಮದೊಳಗೆ ಕಂಡುಬರುತ್ತಿರುವ ಕಾಡಾನೆಗಳಿಂದ ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ಮೂಡಿಗೆರೆ ತಾಲೂಕು ವ್ಯಾಪ್ತಿಯಿಂದ ಯಾವುದೇ ಕ್ಷಣದಲ್ಲಾದರೂ ಬೇಲೂರು ರೇಂಜ್ಗೆ ಈ ಗುಂಪಿನ ಕಾಡಾನೆಗಳು ಬರುವ ಸಂಭವವಿದ್ದು ಸುತ್ತಮುತ್ತಲ ಗ್ರಾಮಗಳ ನಿವಾಸಿಗಳು ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ. ಬೇಲೂರು ತಾಲೂಕು ಚೀಕನಹಳ್ಳಿ ಬಳಿಯ ಮೂಡಿಗೆರೆ ತಾಲೂಕಿನ ವ್ಯಾಪ್ತಿಗೆ ಒಳಪಡುವ ಕಸ್ಕೆಬೈಲ್ ಬಳಿ ಕಾಡಾನೆಗಳ ಹಿಂಡು ಕಾಫಿ ತೋಟದ ಒಳಗೆ ಬೀಡು ಬಿಟ್ಟಿದ್ದ ದೃಶ್ಯ ತೋಟದ ಒಳಗೆ ಅಳವಡಿಸಿದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. HCN ನ್ಯೂಸ್, ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ತಾಲೂಕಿನ ದುದ್ದ ಹೋಬಳಿಯ ಹಾರನಹಳ್ಳಿ ಗ್ರಾಮದಲ್ಲಿ ಕಾರೆಕೆರೆ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಉಚಿತ ಪಶು ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾ ಮುನಿಸ್ವಾಮಿ ಗೌಡ, ಡಾ ಶಂಕರ್ ಎಂಎಚ್, ಡಾ ವೇಣು ಎಎಸ್, ಡಾ ಸೌಮ್ಯ ಹಾಗೂ ಡಾ ನಾಗರಾಜ್ ಮತ್ತು ಡಾ ಶಿವಕುಮಾರ್ ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಪಶುಗಳಿಗೆ ಹುಳುನಾಶಕ, ಸಾಮಾನ್ಯ ಆರೋಗ್ಯ ತಪಾಸಣೆ, ಮೇಕೆಗಳಲ್ಲಿ ಗಡ್ಡೆ ತೆಗೆಯುವುದು ಹಾಗೂ ಗರ್ಭಿಣಿ ಹಸುಗಳ ಆರೋಗ್ಯ ಪರಿಶೀಲನೆ ಮಾಡಲಾಯಿತು. ತಪಾಸಣೆಯ ವೇಳೆ ಪಶುಗಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಜೀರ್ಣಕ್ರಿಯಾ ಸಮಸ್ಯೆಗಳು, ಪೌಷ್ಟಿಕಾಂಶ ಕೊರತೆ ಮತ್ತು ಲಸಿಕೆಗಳ ಮಹತ್ವದ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದ್ರು. ಸ್ವಚ್ಛತೆ, ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಮತ್ತು ಪಶುಮನೆ ನಿರ್ವಹಣೆ ಪಶುಗಳ ಉತ್ತಮ ಆರೋಗ್ಯಕ್ಕೆ ಅತ್ಯಂತ ಅಗತ್ಯವೆಂದು ವೈದ್ಯರು ಒತ್ತಿ ಹೇಳಿದ್ರು. ಈ ಶಿಬಿರದಲ್ಲಿ ಭಾಗವಹಿಸಿದ ರೈತರು ಉತ್ಸಾಹದಿಂದ ತಮ್ಮ ಪಶುಗಳನ್ನು ತಂದು ತಪಾಸಣೆ ಮಾಡಿಸಿಕೊಂಡು ಪಶುಪಾಲನೆಯಲ್ಲಿ ಅನುಸರಿಸಬೇಕಾದ ಆರೋಗ್ಯ ಕ್ರಮಗಳ ಕುರಿತು ತಜ್ಞರಿಂದ ಸಲಹೆ ಪಡೆದರು. ವಿದ್ಯಾರ್ಥಿಗಳು ಸಹ ಶಿಬಿರದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪಶುಪಾಲನಾ ಕ್ಷೇತ್ರದಲ್ಲಿ ಪ್ರಾಯೋಗಿಕ ಜ್ಞಾನವನ್ನು ಸಂಪಾದಿಸಿದರು. HCN ನ್ಯೂಸ್, ಹಾಸನ್. ಪತ್ರಿಕೆ ಹಂಚುವ ವಿತರಕರ ಸಂಕಷ್ಟಕ್ಕೆ ನೆರವಾಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ತಿಳಿಸಿದರು. ಸುಮುಖ ಕಲ್ಯಾಣ ಮಂಟಪದಲ್ಲಿ ಪತ್ರಿಕೆ ಹಂಚುವ ಯುವಕರಿಗೆ ಮಳೆಗಾಲದ ರೈನ್ಕೋಟ್ ವಿತರಿಸಿ ಮಾತನಾಡಿದ ಅವರು, ನಮ್ಮ ಅಣ್ಣ ಬಿಎಂ ಸಂತೋಷ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವರ ಅಭಿಮಾನಿಗಳ ಬಳಗ ಹಮ್ಮಿಕೊಂಡಿದ್ದು, ವಿಶೇಷವಾಗಿ ಪ್ರತಿನಿತ್ಯ ಪತ್ರಿಕೆ ಹಂಚುವ ಮೂಲಕ ರಾಜ್ಯದ ವಿವಿಧ ಸುದ್ದಿಗಳನ್ನು ಮನೆ ಮನೆಗೆ ತಲುಪಿಸುವ ವಿತರಕರಿಗೆ ಅಭಿನಂದಿಸಿ ಮಾತನಾಡಿದ ಅವರು, ಪತ್ರಿಕೆ ವಿತರಕರ ಸೇವೆಯು ಸಮಾಜದಲ್ಲಿ ಅಪಾರವಾದ ಮಹತ್ವ ಹೊಂದಿದೆ. ಮಳೆಗಾಲ, ಬೇಸಿಗೆ ಅಥವಾ ಚಳಿಗಾಲ ಯಾವ ಋತುವಾಗಿದ್ದರೂ ಬೆಳಗ್ಗೆ ನಮ್ಮ ಮನೆ ಬಾಗಿಲಿಗೆ ಪತ್ರಿಕೆ ತಲುಪಿಸುವುದು ಇವರ ನಿರಂತರ ಸೇವಾಭಾವ. ಇವರ ಸುದ್ದಿಗಳ ಹರಿಕಾರರು, ಸಮಾಜಕ್ಕೆ ಜಾಗೃತಿಯ ದಾರಿ ತೋರಿಸುವವರು. ಇವರ ಸೇವೆಯನ್ನ ನಾವು ಎಲ್ಲರೂ ಸ್ಮರಿಸಬೇಕು. ಯಾರು ಗಮನಿಸದಂತಹ ಕಷ್ಟಕರ ಕೆಲಸವನ್ನ ಈ ಯುವಕರು ನಗುತ್ತಾ ಮಾಡ್ತಾರೆ. ಬೆಳ್ಳಂಬೆಳಿಗ್ಗೆ ಎದ್ದು ಬೈಕ್ನಲ್ಲಿ, ಸೈಕಲ್ನಲ್ಲಿ, ಕೆಲವರು ಕಾಲ್ನಡಿಗೆಯಲ್ಲಿಯೂ ಪತ್ರಿಕೆ ಹಂಚುತ್ತಾರೆ. ಇಂತಹ ಪರಿಶ್ರಮಕ್ಕೆ ಸಮಾಜ ಬೆಂಬಲ ನೀಡೋದು ಅಗತ್ಯ ಎಂದರು.
ನಂತರ ಮಾತನಾಡಿದ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್, ನಮ್ಮ ತಂದೆ ತಾಯಿಯವರು ಮಾಡಿದ ಸಮಾಜ ಸೇವೆಗಳು ನಾವು ಮುಂದುವರಿಸಿಕೊಂಡು ಹೋಗುತ್ತಿದ್ದು, ನಮ್ಮ ಸ್ನೇಹಿತರ ಬಳಗ ಮತ್ತು ನನ್ನ ಸಹೋದರ ಸುನಿಲ್ ಅವರ ನೇತೃತ್ವದಲ್ಲಿ ಸುಮಾರು ಸರ್ಕಾರಿ ಶಾಲೆಗಳ 500 ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ಗಳನ್ನು ವಿತರಿಸುತ್ತಿದ್ದು, ಇದರ ಜೊತೆಯಲ್ಲಿ ಪತ್ರಿಕೆ ಹಂಚುವ ಯುವಕರಿಗೂ ಅವರ ವಿದ್ಯಾಭ್ಯಾಸ ಜೊತೆಯಲ್ಲೇ ಪತ್ರಿಕೆ ಹಂಚುವ ಕೆಲಸ ಮಾಡುತ್ತಿದ್ದು, ಅದರ ಹಿಂದಿರುವ ಕಷ್ಟ, ಶ್ರಮ, ತ್ಯಾಗವನ್ನ ನಾವು ಅಪರೂಪಕ್ಕೆ ಮಾತ್ರ ಯೋಚಿಸುತ್ತೇವೆ. ಈ ರೈನ್ಕೋಟ್ ವಿತರಿಸುವ ಕಾರ್ಯಕ್ರಮ ಅವರ ಪರಿಶ್ರಮವನ್ನು ಗುರುತಿಸಿದ ಪ್ರಯತ್ನ ಎಂದ ಅವರು, ಅವರ ಮುಂದಿನ ವಿದ್ಯಾಭ್ಯಾಸ ಉಜ್ವಲವಾಗಿರಲಿ, ಇಂತಹ ಮಕ್ಕಳೇ ಮುಂದಿನ ಉತ್ತಮ ಪ್ರಜೆಗಳಾಗ್ತಾರೆ ಎಂದರು. ವಿತರಕರ ಒಕ್ಕೂಟದ ತಾಲೂಕು ಅಧ್ಯಕ್ಷ ಆರಾಧ್ಯ ಕಾರ್ಯದರ್ಶಿ ಬಿಎನ್ ಗಣೇಶ್ ಮಾತನಾಡಿ, ಪ್ರತಿಯೊಬ್ಬರು ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುವ ದಿನಮಾನದಲ್ಲಿ ಯಾವುದೇ ಸ್ವಾರ್ಥ ಮನೋಭಾವವಿಲ್ಲದೆ ಬೆಳಗಿನ ಜಾವ ಪತ್ರಿಕೆ ಹಂಚೋ ಯುವಕರನ್ನ ಗುರುತಿಸಿ ಅವರಿಗೆ ಇಂತಹ ಒಂದು ಸಹಾಯ ಮಾಡಿದ ಅವರಿಗೆ ಒಕ್ಕೂಟದ ವತಿಯಿಂದ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಹಲವಾರು ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸ ಮಾಡುತ್ತಿದ್ದು, ಅವರಿಗೆ ನಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದರು. ಈ ವೇಳೆ ಕಸಾಪ ಮಾಜಿ ಅಧ್ಯಕ್ಷ ಬಿಎಂ ಆನಂದ್, ಮಧು, ನರಸಿಂಹಸ್ವಾಮಿ, ಪತ್ರಕರ್ತ ಕೇಬಲ್ ವಿಜಯಕುಮಾರ್, ವಿತರಕರ ಸಂಘದ ಖಜಾಂಚಿ ಲೋಹಿತ್, ರವಿಹೊಳ್ಳ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಅವರು ಕೊರೋನಾ ಟೈಮಲ್ಲೂ ಬೇರೆಯವರಾದ್ರೆ ಎದುರುಕೊಳ್ತಿದ್ರು, ಕೊರೋನಾ ಇದು ಅಂತ ಅಂದ್ಬಿಟ್ಟು. ಆದ್ರೆ ಆ ಟೈಮಲ್ಲೂ ಅವ್ರ ಕೆಲಸಗಳನ್ನ ಹೇಗೆ ಶ್ರದ್ಧೆಯಿಂದ ಮಾಡ್ತಾರೆ ಅಂತಂದ್ರೆ 4 ಗಂಟೆಗೆ ಎದ್ಬಿಟ್ಟು ಎಲ್ಲಾರ ಮನೆಗೂ ಪತ್ರಿಕೆ ಹಂಚಲೇಬೇಕು. ಹಾಗಾಗಿ ಈ ದಿನ ನಾವು ನಮ್ಮ ಅಣ್ಣನ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ, ಅಂದ್ರೆ ಈಗ ನೋಡ್ತಾ ಇದ್ದೀರಾ ಎಷ್ಟು ಮಳೆ ಬರ್ತಿದೆ, ಈ ವರ್ಷನೇ ಅತಿಯಾದ ಮಳೆ ಇದೆ. ಹಾಗಾಗಿ ಅವ್ರಿಗೆಲ್ಲ ಜರ್ಕಿನ್ ಕೊಟ್ರೆ ಒಂದು ಅವ್ರಿಗೂ ಸೇಫ್ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಈ ಯೋಜನೆ ಹಮ್ಮಿಕೊಂಡ್ಬಿಟ್ಟು ಈ ದಿನ ನೀವು ಹೆಚ್ಚಿನ ರೀತಿಯಲ್ಲಿ ಬೆಳಗ್ಗೆನೆ ನಮ್ಮ ಕಚೇರಿಗೆ ಬಂದಿದ್ದೀರಿ. ನನಗೆಲ್ಲ ಭಾಳ ಒಂದು ಖುಷಿ ತಂದಿದೆ. ಹಾಗೆ ನಮ್ಮ ತಂದೆಯವರಾದ ಮಂಜುನಾಥ್ ಅವರು ಕೂಡ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದರು. ನಮ್ಮ ತಾಯಿಯವರು ಕೂಡ ಈ ಒಂದು ಸಮಾಜ ಸೇವೆಯಲ್ಲಿ ಅವರೊಟ್ಟಿಗೆ ಒಡನಾಟ ಇಟ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಅದು ನಮಗೂ ಬಂದಿದೆ, ಮಕ್ಕಳಿಗೆ ಎಲ್ರಿಗೂ ಬಂದಿದೆ. ಆ ಒಂದು ಇದರಲ್ಲಿ ಹುಟ್ಟುಹಬ್ಬನೆಲ್ಲ ಆಚರಣೆ ಮಾಡಬೇಕು ಅದು ಇದು ಅಂತ ಹೇಳ್ತಾರೆ. ಬಟ್ ನಮಗೆ ಏನು ಅಂದರೆ ಆ ಒಂದು ಹುಟ್ಟುಹಬ್ಬದಲ್ಲಿ ಒಂದು ಸಾರ್ಥಕತೆಯನ್ನು ನೋಡಬೇಕು ಅನ್ನೋ ಒಂದು ಆಸೆ ಇದೆ. ಹಾಗಾಗಿ ಕಳೆದ ವರ್ಷದಿಂದ ನನ್ನ ಪಶು ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಯೋರ್ವನು ಮಾನಸಿಕ ಖಿನ್ನತೆಗೆ ಒಳಗಾಗಿ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಗರದ ಡೈರಿ ಸರ್ಕಲ್ ಬಳಿಯ ರೈಲ್ವೆ ಹಳಿ ಮೇಲೆ ಮಂಗಳವಾರ ಬೆಳಗ್ಗೆ ನಡೆದಿದೆ. ಹರಿಯಾಣ ಮೂಲದ ಓಶರ್ ಸಿಂಗ್ ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿ ಹಾಸನದ ಪಶು ವೈದ್ಯಕೀಯ ಕಾಲೇಜಿನಲ್ಲಿ ಮೊದಲ ವರ್ಷದ ವ್ಯಾಸಂಗ ಮಾಡುತ್ತಿದ್ದು, ಕೆಲ ದಿನಗಳಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿ ಬಳಲುತ್ತಿದ್ದನು. ಆತ್ಮಹತ್ಯೆಗೆ ಮನನ ಮಾಡಿಕೊಳ್ಳುವ ಮೊದಲು ಸ್ನೇಹಿತನ ಜೊತೆ ಫೋನ್ನಲ್ಲಿ ಮಾತನಾಡಿರುವುದಾಗಿ ತಿಳಿದು ಬಂದಿದೆ. ನಂತರ ರೈಲ್ವೆ ಹಳಿ ಮೇಲೆ ಮಲಗಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ವಿಚಾರ ತಿಳಿದ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. HCN ನ್ಯೂಸ್, ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಡ್ರಗ್ಸ್ ಬಳಕೆಯನ್ನು ತಡೆಗಟ್ಟುವುದು ಪ್ರತಿಯೊಬ್ಬರ ಕರ್ತವ್ಯ. ನಮ್ಮ ಮಕ್ಕಳು, ವಿದ್ಯಾರ್ಥಿಗಳು ಮತ್ತು ಯುವಕರ ಭವಿಷ್ಯವನ್ನು ಉಳಿಸಬೇಕಾದರೆ ಎಲ್ಲರೂ ಕೈಜೋಡಿಸಬೇಕೆಂದು ಮಾಜಿ ಶಾಸಕ ಹಾಗೂ ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಪ್ರಮುಖರು HM ವಿಶ್ವನಾಥ್ ಹೇಳಿದರು. ಇವರು ಆಗಸ್ಟ್ 21ರಂದು ಗುರುವಾರ ಬೆಳಗ್ಗೆ 11 ಗಂಟೆಗೆ ಸಕಲೇಶಪುರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆಯಲಿರುವ ಡ್ರಗ್ಸ್ ಮುಕ್ತ ಸಕಲೇಶಪುರ 2ನೇ ವರ್ಷದ ಸಮಾವೇಶ ಕುರಿತು ಮಾಹಿತಿ ನೀಡಿದರು. ಸಮಾಜದ ಜವಾಬ್ದಾರಿ, ಸುರಕ್ಷಿತ ಭವಿಷ್ಯ ಎಂಬ ಘೋಷವಾಕ್ಯದೊಂದಿಗೆ ನಡೆಯುವ ಈ ಸಮಾವೇಶದಲ್ಲಿ ಡ್ರಗ್ಸ್ ಬಳಕೆಯಿಂದ ಉಂಟಾಗುವ ದೈಹಿಕ, ಮಾನಸಿಕ ಹಾನಿ, ಕುಟುಂಬ, ಸಮಾಜದ ಮೇಲೆ ಬೀರುವ ಪರಿಣಾಮಗಳ ಕುರಿತು ಚರ್ಚೆ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಪ್ರಮುಖ ಅತಿಥಿಗಳಾಗಿ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಉಪಾಧ್ಯಕ್ಷ ಬಿಆರ್ ಪಾಟೀಲ್, ಪಂಜಾಬ್ ರಾಜ್ಯದ ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಪ್ರಮುಖ ಡಾಕ್ಟರ್ ಸುಖಜೋತ್ ಸಿಂಗ್, ಮಹಾರಾಷ್ಟದ ಭಾರತ ಡ್ರಗ್ಸ್ ಮುಕ್ತ ಆಂದೋಲನದ ಪ್ರಮುಖ ಅವಿನಾಶ್ ಕಾಕಡೆ, ನಾಟಕ ನಿರ್ದೇಶಕರಾದ ಪ್ರಸನ್ನ ಗಾಂಧಿವಾದಿ ಸೇರಿದಂತೆ ಅನೇಕ ಅಧಿಕಾರಿಗಳು, ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಡ್ರಗ್ಸ್ ವಿರುದ್ಧ ಹೋರಾಡಲು ಸಮಾಜದ ಪ್ರತಿಯೊಬ್ಬರು ಹೊಣೆಗಾರಿಕೆಯಿಂದ ವರ್ತಿಸಿದರೆ ಸಕಲೇಶಪುರವನ್ನು ಡ್ರಗ್ಸ್ ಮುಕ್ತಗೊಳಿಸುವುದು ಖಚಿತ ಎಂದು ವಿಶ್ವನಾಥ್ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡ್ರಗ್ಸ್ ಮುಕ್ತ ಸಕಲೇಶಪುರ ಆಂದೋಲನದ ಸಂಚಾಲಕ ಮಲ್ನಾಡ್ ಮೆಹಬೂಬ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈಬಿ ಮಂಜು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಶಾರದಾ ಗುರುಮೂರ್ತಿ, ಅರ್ಚನಾ ಜಯಂತ್, ಜಾಮಿಯಾ ಮಸೀದಿ ಅಧ್ಯಕ್ಷ ಅಮ್ಜಾದ್ ಸಾಬ್, ಉಪಾಧ್ಯಕ್ಷ ಎಸ್ಎಸ್ ಅಸ್ಲಾಂ, ಮಲ್ನಾಡ್ ಜಾಕೀರ್, ಜನಪರ ಹೋರಾಟ ಸಂಘಟನೆಯ ರವಿಕುಮಾರ್, ಗಣಪತಿ ಸೇವಾ ಸಮಿತಿ ನಂದಿಕೃಪಾರಾಜು, ಸನಾತನ ಟ್ರಸ್ಟ್ ಲೋಹಿತ್, ಮಲೆನಾಡು ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಸಾಗರ್ ಜಾನೆಕೆರೆ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ರಮೇಶ್ ಪೂಜಾರಿ, ಗ್ರಾಮ ಪಂಚಾಯಿತಿ ಸದಸ್ಯ ತಿಮ್ಮಯ್ಯ ಹರೀಶ್, ಸಿಐಟಿಯು ದಸಂಸ ಮುಖಂಡ ವೀರೇಶ್ ಕಾಡಪ್ಪ ಸೇರಿದಂತೆ ಮೂಲ ನಿವಾಸಿ ಹೋರಾಟ ಸಂಘಟನೆ ಕಾರ್ಯದರ್ಶಿ ಮಾಸವಳ್ಳಿ ಚಂದ್ರು,
ವೀರಶೈವ ಸಮಾಜದ ಶ್ವೇತಾ ರವಿಕುಮಾರ್, ಸಾಯಿರಾ ಬಾನು ಸೇರಿದಂತೆ ಅನೇಕರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ಸಕಲೇಶಪುರ ಹಾಸನ ಜಿಲ್ಲೆ ಎಲ್ಲ ಸ್ನೇಹಿತರಿಗೆ ನನ್ನ ನಮಸ್ಕಾರ. ನಾವೊಂದು ಬೃಹತ್ ಕಾರ್ಯಕ್ರಮನ ಮಾಡ್ತಾ ಇದ್ವಿ, ಅರಿವು ಮೂಡಿಸೋಂಥ ಕಾರ್ಯಕ್ರಮ. ಡ್ರಗ್ಸಿನ ಈ ದೊಡ್ಡ ಮಾಫಿಯಾ ಇದೆಲ್ಲ ಅದನ್ನು ತಡಿಬೇಕಾಗಿದೆ. ಯುವಕರನ್ನ ಮತ್ತು ನಮ್ಮ ಜನರನ್ನು ಉಳಿಸ್ಕೋಬೇಕಾಗಿದೆ. ದೇಶದ ವ್ಯಾಪ್ತಿಯೆಲ್ಲ ಇದೆ, ಆದರೆ ಸಕಲೇಶಪುರ ಇನ್ನೊಂದು ಪಂಜಾಬ್ ಥರ ಆಗಿದೆ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಕೋಸ್ಟಲ್ ಕಡೆಯಿಂದ ಕೇರಳ ಮತ್ತು ಸಮುದ್ರ ಮಾರ್ಗವಾಗಿ ಬರ್ತಕ್ಕಂಥ ಡ್ರಗ್ಸು ನೇರವಾಗಿ ಸಕಲೇಶಪುರದಿಂದ ಮುಂದಕ್ಕೆ ಹೋಗ್ತಾ ಇದೆ. ನಾವು ಇದನ್ನು ತಡೆಯುವಂಥ ಕೆಲಸನ ಮಾಡಬೇಕಾಗಿದೆ. ಅದು ಉದ್ದೇಶ ನಮ್ಮದು ಜನರನ್ನ ಜಾಗೃತಿ ಮಾಡೋದು, ಯುವಕರನ್ನ ಜಾಗೃತಿ ಮಾಡೋದು, ಶಾಲಾ ಕಾಲೇಜುಗಳಲ್ಲಿ ಈ ಡ್ರಗ್ಸನ್ನು. ಬೇಲೂರು ಪುರಸಭೆ ಆವರಣದಲ್ಲಿರುವ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿ ದೇವಾಲಯದಲ್ಲಿ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿ ಟ್ರಸ್ಟ್ ವತಿಯಿಂದ ದೇವಾಲಯದ 15ನೇ ವರ್ಷದ ವಾರ್ಷಿಕೋತ್ಸವ ಮಹೋತ್ಸವ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಮುಂಜಾನೆಯಿಂದಲೇ ಗಣಪತಿ ಹೋಮ, ಹವನ, ಅಷ್ಟೋತ್ತರ ಶತಪಾರಾಯಣ, ಲಲಿತ ಸಹಸ್ರನಾಮ ಪಾರಾಯಣ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರ ವಾತಾವರಣದಲ್ಲಿ ಜರುಗಿದವು. ವೈದಿಕರು ವೇದ ಮಂತ್ರಗಳೊಂದಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಿದರು. ನಂತರ ದೇವರಿಗೆ ಅಲಂಕಾರ, ಮಹಾಮಂಗಳಾರತಿ ಭಕ್ತರ ಹರ್ಷೋದ್ಗಾರಗಳ ಮಧ್ಯೆ ಜರುಗಿತು. ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ನೂರಾರು ಭಕ್ತಾದಿಗಳು ಅನ್ನಪ್ರಸಾದ ಸ್ವೀಕರಿಸಿ ಶ್ರೀ ಗಣೇಶನ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಹಾಗೂ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಮಾತನಾಡಿ, ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯವು ಕಳೆದ 15 ವರ್ಷಗಳಿಂದ ಬೇಲೂರು ಪಟ್ಟಣದ ಧಾರ್ಮಿಕ ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆದಿದ್ದು, ಪ್ರತಿ ವರ್ಷ ಭಕ್ತರ ಸಹಕಾರದಿಂದ ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜರುಗುತ್ತಿವೆ. ಸಂಕಷ್ಟಹರ ಚತುರ್ಥಿ ಸಮಯದಲ್ಲಿ ಭಕ್ತರ ದಂಡೆ ಹೆಚ್ಚಿರುತ್ತದೆ. ಭಕ್ತರ ಕೋರಿಕೆಯನ್ನು ಈಡೇರಿಸುವ ಗಣಪತಿಯೆಂದೇ ಪ್ರಸಿದ್ಧಿಯಾಗಿದ್ದು, ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆಂಬ ನಂಬಿಕೆ ಇದೆ. ಅಲ್ಲದೆ ಈ ದೇವಾಲಯಕ್ಕೆ ಮೇಲ್ಚಾವಣಿ ಮತ್ತು ವಿದ್ಯುತ್ ವ್ಯವಸ್ಥೆಯನ್ನ ಆದಷ್ಟು ಸೌಕರ್ಯಗಳನ್ನು ಒದಗಿಸಿ ಭಕ್ತರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವಾ ಚಟುವಟಿಕೆಗಳನ್ನು ವಿಸ್ತರಿಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿ ಟ್ರಸ್ಟ್ ಅಧ್ಯಕ್ಷ ವಿರೂಪಾಕ್ಷ, ಸೌಮ್ಯ ಆನಂದ್, ಹೊನ್ನಪ್ಪ, ಟೀನು, ಡಾ ಚಂದ್ರಮೌಳಿ, ಪ್ರಕಾಶ್, ಕೇಶವಮೂರ್ತಿ, ಸ್ಥಳೀಯ ನಾಯಕರು, ಟ್ರಸ್ಟ್ ಸದಸ್ಯರು, ಮಹಿಳೆಯರು, ಮಕ್ಕಳು ಸೇರಿದಂತೆ ನೂರಾರು ಭಕ್ತರು ಭಾಗವಹಿಸಿ ಶ್ರೀ ವಿನಾಯಕ ಸ್ವಾಮಿಯ ಕೃಪೆ ಕೋರಿ ಧನ್ಯರಾದರು. HCN ನ್ಯೂಸ್, ಬೇಲೂರು. ಶ್ರೀ ವರಸಿದ್ಧಿವಿನಾಯಕ ಸೇವಾ ಟ್ರಸ್ಟ್ ನಮ್ಮ ಮುನ್ಸಿಪಾಲಿಟಿ ಆವರಣದಲ್ಲಿರುವ ನಮ್ಮ ಒಂದು ಈ ಶಕ್ತಿ ಗಣಪತಿ 15ನೇ ವರ್ಷದ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಾಗಿ ನಡೆಸಿಕೊಟ್ಟಿರುತ್ತಾರೆ. ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬಂದಿದ್ದಾರೆ. ಹಾಗಾಗಿ ಪ್ರತಿ ತಿಂಗಳು ಕೂಡ ಸಂಕಷ್ಟ ಗಣಪತಿಯ ದಿವಸ ಬಹಳ ವಿಜೃಂಭಣೆಯಾಗಿ ಇಲ್ಲಿ ಪೂಜೆ ನಡೀತಿರುತ್ತದೆ. ಹಾಗಾಗಿ ಬಹಳ ಒಂದು ಶಕ್ತಿ ಹೊಂದಿರುವಂಥ ಈ ಗಣಪತಿಗೆ ನಮ್ಮ ಬೇಲೂರಿನ ಎಲ್ಲ ಜನತೆಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ಈಗ ಸದ್ಯದಲ್ಲೇ ಬರುವಂತಹ ಗೌರಿ ಗಣೇಶ ಚತುರ್ಥಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಏನು ವಾರ್ಷಿಕೋತ್ಸವ ನಡೆದಿದೆ, ಬಹಳ ವಿಶೇಷವಾಗಿ ನಡೆದಿದೆ. ಅಂದರೆ ವರ್ಷ ನಾನು ಸಾಕಷ್ಟು ಸಮಯ ಬಂದಿದ್ದೀನಿ. ಇಲ್ಲಿ ನಡೀತಾ ಇರುತ್ತೆ ಪ್ರತಿ ತಿಂಗಳು ಗಮನಿಸಿದಾಗ್ಲೂ ಈ ಸಂಕಷ್ಟಹಾರ ಚತುರ್ಥಿ ಏನಿರುತ್ತೆ ಆ ದಿನ ಆಲ್ಮೋಸ್ಟ್ ವಾರ್ಷಿಕೋತ್ಸವ ನಡೆದಷ್ಟೇ ಜನ ಇಲ್ಲಿ ಸೇರ್ತಾ ಇರ್ತಾರೆ. ಬಹಳ ಖುಷಿಯಾಗುತ್ತೆ. ಎಲ್ಲರಿಗೂ ಗಣಪತಿ ಆಶೀರ್ವಾದ ನೀಡಿ ಏನು ನಿಮಗೆ ಆರೋಗ್ಯದಲ್ಲಿ ಏನು ಅಡಚಣೆಗಳು ತೊಂದರೆಗಳು ಆಗದೆ ಆಗಲಿ ಅಂತ ಕೇಳ್ಕೊತಾ ನಾನು ಮಾಡ್ತೀನಿ. ಧನ್ಯವಾದ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಭಂಡಾರ ಬಸದಿಯ ಚವೀಸ ತೀರ್ಥಂಕರರಿಗೆ ಸಂಪೂರ್ಣ ಧಾಮ ಸಂಪ್ರೋಕ್ಷಣೆಯ ಪ್ರಯುಕ್ತ ಇಂದ್ರ ಪ್ರತಿಷ್ಠೆ, ಸರ್ವದೋಷ ಪ್ರಾಯಶ್ಚಿತ್ತದ ಸಕಲ ಧಾರ್ಮಿಕ ವಿಧಿವಿಧಾನಗಳನ್ನು ಆಚಾರ್ಯ ಮುನಿಗಳ ಸಾನ್ನಿಧ್ಯ ಮತ್ತು ಕ್ಷೇತ್ರದ ಪೀಠಾಧಿಪತಿಗಳಾದ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಶ್ರದ್ಧಾ ಭಕ್ತಿಯಿಂದ ಸೋಮವಾರ ಸಂಪನ್ನಗೊಂಡಿತು.
ವಜ್ರ ಲೇಪನಗೊಂಡ ಖಡ್ಗಾಸನದ 24 ತೀರ್ಥಂಕರರ ಸನ್ನಿಧಿಯಲ್ಲಿ ಮಂಗಳ ಕಲಶವನ್ನ ಪ್ರತಿಷ್ಠಾಪಿಸಲಾಗಿತ್ತು. ಲಘು ಪಂಚ ಕಲ್ಯಾಣದ ಪ್ರಯುಕ್ತ ತೀರ್ಥಂಕರರಿಗೆ ಕೇವಲ ಜ್ಞಾನ ಕಲ್ಯಾಣ, ಮೋಕ್ಷ ಕಲ್ಯಾಣದ ಧಾರ್ಮಿಕ ವಿಧಿಗಳನ್ನು ಆಚಾರ್ಯರ ಮಾರ್ಗದರ್ಶನದಲ್ಲಿ ತ್ಯಾಗಿಗಳು ಪ್ರತಿಷ್ಠಾಚಾರ್ಯರು ನೆರವೇರಿಸಿದ್ರು. ನಮೋಕಾರ ಮಹಾಮಂತ್ರ ಮತ್ತು ವಿವಿಧ ಮಂಗಲ ವಾದ್ಯಗಳು ನುಡಿಸುತ್ತಿದ್ದಂತೆ ಕೇಸರಿ ವಸ್ತ್ರಧಾರಿಗಳು ಕಿರೀಟ ಧರಿಸಿದ 24 ಜನ ಶ್ರಾವಕರು ಏಕಕಾಲದಲ್ಲಿ ತೀರ್ಥಂಕರರಿಗೆ ಜಲಾಭಿಷೇಕ ನೆರವೇರಿಸಿದ್ರು. ನಂತರ ಕ್ಷೀರಾಭಿಷೇಕ, ಅಷ್ಟಗಂಧಗಳಿಂದ ಅಭಿಷೇಕ ನಡೆದು ಪುಷ್ಪವೃಷ್ಟಿ ಮಾಡಲಾಯಿತು. ಮಹಾಶಾಂತಿಧಾರ ಕಲಶದೊಂದಿಗೆ ಮಹಾಮಂಗಳಾರತಿ ಮಾಡಲಾಯಿತು. 2 ದಿನಗಳಿಂದ ಭಾಗವಹಿಸಿದ ಆಚಾರ್ಯರಿಗೆ ಮತ್ತು ಎಲ್ಲಾ ತ್ಯಾಗಿಗಳಿಗೆ ಅರ್ಘ್ಯಗಳನ್ನು ಸಮರ್ಪಿಸಿ ಗಂಧೋದಕ ವಿತರಿಸಲಾಯಿತು. ಧಾರ್ಮಿಕ ವೇದಿಕೆಯಲ್ಲಿ ಕ್ಷೇತ್ರದ ಪೀಠಾಧಿಪತಿಗಳಾದ ಸ್ವಸ್ತಿಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಮಾತನಾಡಿ, ಕ್ಷೇತ್ರದಲ್ಲಿ ನಡೆದು ಬಂದಿರುವ ಪ್ರಾಚೀನ ಪರಂಪರೆಯನ್ನ ಉಳಿಸಬೇಕಾಗಿರೋದ್ರಿಂದ ಜಿನಮೂರ್ತಿಗಳಿಗೆ ಆಗಿದ್ದ ಭಿನ್ನವನ್ನ ವಜ್ರ ಲೇಪನ ಮಾಡಲಾಯಿತೆಂದು ಹೇಳಿದ್ರು. ಹಾಗಾಗಿ ಧಾಮ ಸಂಪ್ರೋಷಣೆಯ ಲಘು ಪಂಚ ಕಲ್ಯಾಣದ ಧಾರ್ಮಿಕ ವಿಧಿ ಮತ್ತು ಅಭಿಷೇಕಗಳನ್ನು ನಡೆಸಲಾಯಿತೆಂದು ತಿಳಿಸಿದ್ರು. ಇದೇ ವೇಳೆ ಕ್ಷೇತ್ರದ ದಾನಿಗಳಿಗೆ ಮತ್ತು ಒರಿಸ್ಸಾ ರಾಜ್ಯದಿಂದ ಆಗಮಿಸಿದ್ದ ಶಿಲ್ಪಿಗಳಿಗೆ ಕ್ಷೇತ್ರದ ವತಿಯಿಂದ ಗೌರವಿಸಲಾಯಿತು. ಪೂಜೆಯ ನೇತೃತ್ವವನ್ನು ಪ್ರತಿಷ್ಠಾಚಾರ್ಯರುಗಳಾದ ಎಸ್ಪಿ ಜಿನೇಶ್, ಎಸ್ಡಿ ನಂದಕುಮಾರ್ ಶಾಸ್ತ್ರಿ, ಪ್ರೇಮ್ಕುಮಾರ್, ಎಸ್ಎಸ್ ವಿಮಲ್ ಕುಮಾರ್ ವಹಿಸಿದ್ರು. ಆಚಾರ್ಯ ಸುವಿಧಿ ಸಾಗರ ಮಹಾರಾಜರು, ಆಚಾರ್ಯ ವರ್ಧಮಾನ ಸಾಗರ ಮಹಾರಾಜರು ಮತ್ತು ವಿದ್ಯಾಸಾಗರ ಮಹಾರಾಜರ ಸಂಘಸ್ಥ ತ್ಯಾಗಿಗಳು ಮತ್ತು ಅರಹಂತಗಿರಿಯ ಧವಲಕೀರ್ತಿ ಸ್ವಾಮೀಜಿ, ಕನಕಗಿರಿ ಜೈನಮಠದ ಭುವನಕೀರ್ತಿ ಸ್ವಾಮೀಜಿ, ಕಂಬದಹಳ್ಳಿ ಭಾನುಕೀರ್ತಿ ಸ್ವಾಮೀಜಿ, ಆರತಿಪುರದ ಸಿದ್ಧಾಂತಕೀರ್ತಿ ಸ್ವಾಮೀಜಿ, ಸೋಂದಾ ಜೈನ ಮಠದ ಭಟ್ಟ ಕಲಂಕ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸಕಲೇಶಪುರ ತಾಲೂಕಿನ ಛಾಯಾಗ್ರಾಹಕರ ಸಂಘದ ವತಿಯಿಂದ ವಿಶ್ವ ಛಾಯಾಗ್ರಾಹಕರ ದಿನದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆ ಒಳ ರೋಗಿಗಳಿಗೆ ಇಂದು ಹಣ್ಣು ಹಂಪಲನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ವಿನು, ಉಪಾಧ್ಯಕ್ಷ ನಾಗೇಶ್, ಕಾರ್ಯದರ್ಶಿ ರಘು, ಖಜಾಂಚಿ ಸಾಧಿಕ್, ಮಧು, ಜಾನಕೆರೆ ಪರಮೇಶ್, ಅರಕೆರೆ ಪ್ರಕಾಶ್, ಶ್ರೀನಿವಾಸ್, ಹೆತ್ತೂರು ಮಧು, ವಸಂತಕುಮಾರ್, ರವಿರಾಜ್, ಬ್ಯಾಕರವಳಿ ಚಂದ್ರು, ರಾಜು, ಸುನಿಲ್, ಪ್ರದೀಪ್, ಜಶ್ವಂತ್, ಸುದೀಶ್, ಹರ್ಷ, ಬೈಕೆರೆ ನಾಗೇಶ್, ಕೃಷ್ಣ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಇವತ್ತು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಅಂಗವಾಗಿ ಸಕಲೇಶಪುರ ತಾಲೂಕು ವೃತ್ತಿನಿರತ ಛಾಯಾಗ್ರಾಹಕರ ಸಂಘದಿಂದ ಸಕಲೇಶಪುರದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಮತ್ತು ಸಿಹಿನ ಹಂಚಲಿಕೆ ಅಂತ ಬಂದಿದ್ದೀವಿ. ನಮ್ಮ ಆಸ್ಪತ್ರೆ ಆಡಳಿತ ಅಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಅರುಣ್ ನಮ್ಮ ಜೊತೆ ಇದ್ದಾರೆ. ಶ್ರವಣಬೆಳಗೊಳ ಹೋಬಳಿಯ ಪೂಮಡಿಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ AT ದೇವರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದಿನ ಅಧ್ಯಕ್ಷರಾಗಿದ್ದ ಪ್ರಸನ್ನಕುಮಾರ್ ಅವರ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು. AT ದೇವರಾಜ್ ಹೊರತುಪಡಿಸಿ ಮತ್ಯಾರೂ ನಾಮಪತ್ರ ಸಲ್ಲಿಸದ ಹಿನ್ನೆಲೆ ಅವರನ್ನು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಯಿತು. ನಂತರ ನೂತನ ಅಧ್ಯಕ್ಷ AT ದೇವರಾಜ್ ಮಾತನಾಡಿ, ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕರಾದ ಶಾಸಕ CN ಬಾಲಕೃಷ್ಣ ಅವರ ಸಹಕಾರ ಮತ್ತು ಮಾರ್ಗದರ್ಶನದೊಂದಿಗೆ ನಮ್ಮ ಸಂಘ ಈಗಾಗಲೇ 1600 ರೈತರಿಗೆ ಬೆಳೆ ಸಾಲ, ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರಿಗೆ ಗುಂಪು ಸಾಲ, ವಾಹನ ಮತ್ತು ವ್ಯಾಪಾರ ಸಾಲ, ಪಿಗ್ಮಿ ಸಾಲ ಸೇರಿದಂತೆ ಅಂದಾಜು 17 ಕೋಟಿ ವ್ಯವಹಾರ ವಹಿವಾಟು ನಡೆಸುತ್ತಿದ್ದು, ಮುಂದೆಯೂ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ವಿತರಣೆ, ಪಹಣಿ ವಿತರಣೆ ಮತ್ತು ಹೆಚ್ಚುವರಿ ಸಾಲ ಸೌಲಭ್ಯ ಸೇರಿದಂತೆ ರೈತರ ಪರವಾಗಿ ಉತ್ತಮ ಕೆಲಸ ಮಾಡಲಾಗುವುದು. ಎಲ್ಲ ನಿರ್ದೇಶಕರ ಸಮನ್ವಯದೊಂದಿಗೆ ಷೇರುದಾರರು ಮತ್ತು ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ಚುನಾವಣಾ ಅಧಿಕಾರಿಯಾಗಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ವಿಜಯೇಂದ್ರ ಮತ್ತು HDCC ಬ್ಯಾಂಕ್ ಮೇಲ್ವಿಚಾರಕ SR ಮಧು ಚುನಾವಣೆ ಕರ್ತವ್ಯ ನಿರ್ವಹಿಸಿದ್ರು. ಈ ವೇಳೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಪರಮ ದೇವರಾಜೇಗೌಡ, TAPCMS ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ PK ಮಂಜೇಗೌಡ, ಸೊಸೈಟಿ ಮಾಜಿ ಅಧ್ಯಕ್ಷ DN ಬಸವರಾಜ್, ಬೋರೇಗೌಡ, ಉಪಾಧ್ಯಕ್ಷೆ ಪ್ರಮೀಳಾ ರಂಗೇಗೌಡ, BK ವಾಸುದೇವ್, ಪ್ರಭು, ಮಲ್ಲೇಶ್, ಬಾಬು, ನಿರ್ದೇಶಕರಾದ BN ನಾಗೇಗೌಡ, BC ನಂಜೇಗೌಡ, ಶ್ರೀನಿವಾಸ್, ಧಾರಣೇಂದ್ರ, ಸುನಿಲ್ ಕುಮಾರ್, ಪ್ರಸನ್ನ, ದೊಡ್ಡೇಗೌಡ, ರೇಣುಕಮ್ಮ, ರಾಮಯ್ಯ, ಕಾಂತರಾಜಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹೇಂದ್ರ, ಸಿಇಒ ಪ್ರಕಾಶ್ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಷೇರುದಾರರು ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ನಮ್ಮ ಸೊಸೈಟಿ ಮುಂದೆ ಹಲವಾರು ಕೆಲಸ ಮಾಡ್ತೀವಿ. ಮತ್ತೆ ರೈತರ ಪರವಾಗಿ ನಾವು ಕಾಳಜಿ ವಹಿಸಿ ರಸಗೊಬ್ಬರ ವಿತರಣೆ ಆಗ್ಬೋದು ಸಮರ್ಪಕವಾಗಿ, ಆಮೇಲೆ ಸಮರ್ಪಕ RTC ಮತ್ತೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಸಮರ್ಪಕವಾಗಿ ನಿಭಾಯಿಸ್ತೀನಿ ಅಂತ ಹೇಳ್ತಾ ಈ ಒಂದು ಇದಕ್ಕೆ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರತಕ್ಕಂಥ ನಮ್ಮ ಎಲ್ಲ ಮಹಾನ್ ಗಣ್ಯರಿಗೆಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಗಳಿಂದ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜ್, ಮಲೆನಾಡು ಕರ್ನಾಟಕಕ್ಕೆ ಪ್ಯಾಕೇಜ್ ನೀಡಲು ಆಗ್ರಹ, ಸರ್ಕಾರವನ್ನು ಒತ್ತಾಯಿಸಿದ ಮಾಜಿ ಸಚಿವ HK ಕುಮಾರಸ್ವಾಮಿ. ಚನ್ನರಾಯಪಟ್ಟಣ ಪುರಸಭೆಯಲ್ಲಿ ಗದ್ದಲ, ನಿಯಮ ಮೀರಿ ಮಳಿಗೆ ಹಂಚಿಕೆ ಆರೋಪ, ಹರಾಜು ರದ್ದಿಗೆ ಆಡಳಿತ ಪಕ್ಷದ ಸದಸ್ಯರಿಂದಲೇ ಆಗ್ರಹ. ಕಾಫಿ ತೋಟದಲ್ಲಿ ಬೀಡು ಬಿಟ್ಟ ಕಾಡಾನೆಗಳು, ಹಗಲು ರಾತ್ರಿ ಎನ್ನದೆ ಗ್ರಾಮದಲ್ಲಿ ಓಡಾಡುತ್ತಿರುವ ಗಜಪಡೆ, ಆತಂಕದಲ್ಲಿ ಕಾಲ ಕಳೆಯುತ್ತಿರುವ ಗ್ರಾಮಸ್ಥರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.